ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯಲ್ಲಿ ಎನ್ ಉಪ್ಪಾರಹಟ್ಟಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ತಡೆಯುವಂತೆ ಗ್ರಾಮಸ್ಥರ ಮನವಿಯನ್ನು ಆಲಿಸಿ ಜೂಜಾಟ ಬೆಟ್ಟಿಂಗ್ ಅಕ್ರಮ ಮದ್ಯ ಮಾರಾಟ ಮಾಡಿದವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು ಎಂದು ತಳಕು ವೃತ್ತ ನಿರೀಕ್ಷಕ ಹನುಮಂತಪ್ಪ ಎಸ್ ಶಿರೇಹಳ್ಳಿ ಎಚ್ಚರಿಸಿದರು. ನಂತರ ಮಾತನಾಡಿದ ಅವರು, ಎನ್ ಉಪ್ಪಾರಹಟ್ಟಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗಿದೆ. ಗ್ರಾಮದಲ್ಲಿ ಇನ್ನು ಯಾರು ಅಕ್ರಮ ಮದ್ಯ ಮಾರಾಟ ಮಾಡುತ್ತಾರೆ ಎಂಬ ಮಾಹಿತಿ ನೀಡಿದ್ದಲ್ಲಿ ಅಂತವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು. ವಾಹನ ಸವಾರರು ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಧರಿಸಿ ಹಾಗೂ ವಾಹನಗಳಿಗೆ ಇನ್ಶೂರೆನ್ಸ್ ಮಾಡಿಸಿ ಮತ್ತು ವಾಹನ ಸವಾರರು ಚಾಲನಾ ಪರವಾನಗಿ ಪಡೆಯಬೇಕು. ಅಪ್ಪ ಮಕ್ಕಳಿಗೆ ವಾಹನವನ್ನು ಚಾಲನೆಗೆ ನೀಡಬಾರದು ಎಂದು ರಸ್ತೆ ನಿಯಮಗಳ ಬಗ್ಗೆ ಅರಿವು ಮೂಡಿಸಿದರು. ನಂತರ ಮುಖಂಡ ಎತ್ತಿನಹಟ್ಟಿ ಓಬಳೇಶ್ ಮಾತನಾಡಿ, ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಹಾವಳಿ ಹೆಚ್ಚಾಗಿದ್ದು ಅದನ್ನು ತಡೆಯಬೇಕಿದೆ. ಇತ್ತೀಚೆಗೆ ಯುವಕರು ಚಿಕ್ಕ ವಯಸ್ಸಿಗೆ ಮದ್ಯ ವ್ಯಸನಿಗಳಾಗುತ್ತಿದ್ದಾರೆ. ಇದರಿಂದ ಗ್ರಾಮದಲ್ಲಿ ಶಾಂತಿ ನೆಮ್ಮದಿ ಹದಗೆಡುತ್ತಿದೆ. ಅಕ್ರಮ ಮದ್ಯ ಮಾರಾಟಗಾರರು ಅವಾಚ್ಯ ಶಬ್ದಗಳನ್ನು ಬಳಸುತ್ತಾರೆ. ಅಂತವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ನಾಯಕನಹಟ್ಟಿ ಪೊಲೀಸ್ ಠಾಣೆ ಪಿಎಸ್ಐ ದೇವರಾಜ್, ಎಎಸ್ಐ ತಿಪ್ಪೇಸ್ವಾಮಿ, ಹೆಡ್ ಕಾನ್ಸ್ಟೇಬಲ್ಗಳಾದ ಮಂಜುನಾಥ್, ಇಎಂ ಬಾಷ್, ರಾಮಾಂಜಿನಿ, ಹಾಲೇಶ್, ಪೇದೆ ಹನುಮಂತ್, ಮಹಿಳಾ ಪೇದೆ ಮಂಜಮ್ಮ, ಎನ್ ಉಪ್ಪಾರಹಟ್ಟಿ ಗ್ರಾಮದ ಮುಖಂಡರು, ಮಹಿಳೆಯರು, ಯುವಕರು ಇನ್ನು ಮುಂತಾದವರು ಹಾಜರಿದ್ದರು. ವರದಿ ಕೆಟಿ ಓಬಳೇಶ್, ನಲಗೇತನಹಟ್ಟಿ. ವಿಚಾರ ಏನಪ್ಪ ಅಂದರೆ, ಇವರು ನನಗೆ 10 ಗಂಟೆಗೆ ಫೋನ್ ಮಾಡಿದ್ರು. ಅಮ್ಮ ಇಲ್ಲೇ ಆಮೇಲೆ ರೀಲ್ಸ್ ಮಾಡೋ ವಿಚಾರಕ್ಕೆ ಮಾತಾಡೋದಕ್ಕೆ ಹೆಣ್ಮಕ್ಳು ಇದೇನು ಮಾಡಿದ್ರೆ ಹಿಂದೆ ಬಂದೆ. ಇವತ್ತು ಸಹ ನಮ್ಮ ಮೇಲೆ ಭಾಳ ಅಪಾದ ಮಾತಾಡಿ ಸ್ವಲ್ಪ ಕ್ವಶನ್ ಹೋಗ್ತಾರೆ. ಚಲೋ ಬಂದಾಗ ಇವ್ರು ಏನು ಮಾಡಿದ್ರೆ ಬಂದಂಥ ಸಂದರ್ಭದಲ್ಲಿ ಕೇಳಿದಾಗ ವಿಡಿಯೋ ನೋಡಿ, ಆಡಿಯೋ ನೋಡಿ ಗಂಟೆಗೆ ಅವತ್ತು ಬುದ್ಧಿ ಕದಿದ್ರೆ ಇದಾಗ್ತದೆ. ಆಮೇಲೆ EM ಆದರೂ ಅಟ್ಲೀಸ್ಟ್ ಹೆಣ್ಮಗಳಾಗಿ ನಾವು ಮಾಡೋದು ತಪ್ಪು. ಆಮೇಲೆ ಅಲ್ಲಿ ದೊಡ್ಡ ದೊಡ್ಡ ಆಫೀಸರ್ ಆ ಜನ ಉತ್ಪನ್ನ ಅವ್ರು ಇಡೀ ಊರೆಲ್ಲ ಪಂಚಾಯತಿ ಮಾಡಿ ಟಾಮ್ ಮಾಡಿಸಿ ಡ್ರಿಂಕ್ಸ್ ಬಿಡಬಾರ್ದಂತೇಳಿ ಮಾರಬಾರ್ದು ಅಂತೇಳಿ ವಾಲೆಂಟ್ರಿಗೆ ಎಲ್ಲರೂ ಹೇಳಿ ಮಾರಿದಾಗ ಬಿಡ್ಬೇಕಾರೆ ಸರ್ ಆಡ ಮಕ್ಕಳು ಸಮೇತ ಕುಡಿತಿದ್ದಾರೆ. ಸ್ಟಿಂಗ್ ಬರುತ್ತಲ್ಲ ಸರ್, ಅದ್ರೊಳಗೆ ಕುಡಿತಿದ್ದಾರೆ. 12 ಗಂಟೆ ಆದರೂ ಮನೆ ಹತ್ರ ಬರಲ್ಲ, 1 ಗಂಟೆ ಆದರೂ ಮನೆ ಹತ್ರ ಬರಲ್ಲ. ತಂದೆ ತಾಯಿ ಯಾರಾದರೂ ದೊಡ್ಡವರು ಕೇಳಿದ್ರೆ ನಾವು ನೋಡ್ತಾರೆ. ಇದ್ರ ಬಗ್ಗೆ ನೀವೇನು ವರಿ ಮಾಡೋದು ಬೇಡ. ಒಂದು ವೇಳೆ ನಾವು ಮಾಡಿನೂ ನೀವು ಯಾರ ಎಣ್ಣೆ ಮಾಡ್ತಾರ ಅಂದ್ರೆ ನೀವು ನನ್ನ ನಂಬರ್ ತಗೋಬೇಕು. ನನ್ನ ನಂಬರ್ಗೆ ಓನ್ಲಿ ಒಂದು ಕಾಲ್ ಮಾಡ್ಯಾರಾಗಲಿ ಅಥವಾ ಒಂದು ಮೆಸೇಜ್ ಯಾರು ಮಾಡ್ತಾರೋ ಅನ್ನೋದು ಆಗಲಿ. ನಾವು ಯಾರಿಗೂ ಅದನ್ನ ಹೇಳೋದು ಹೌದಾ. ನೋಡೋಣ ಈ ಅಮ್ಮ ಹೆಂಗೆ ಮಾಡ್ತಾಳೋ ಮಾಡಲಿ ಸರ್. ಊರಲ್ಲಿ ಪದೇ ಬೇಕಾದ್ರು ಅಂತ ಹೆಣ್ಮಕ್ಳು ಹೇಳ್ತಾರೆ. ಕೆಲವೊಬ್ರೆಲ್ಲ ದುಡ್ದು ಅವತ್ತು ತಿಂತಾ ಇರ್ತಾರೆ. ಕುಡಿದು ಸಾಲ ಮಾಡಿ ಬೇರೆ ಬೇರೆ ಚಟಗಳಿಗೆ ದಾಸರಾಗ್ತಾರೆ. ಇಂಥವೆಲ್ಲ ಯಾಕೆ ಮಾಡ್ತೀರಿ? ಈಗ ಇವ್ರೇನೋ ನಿಮ್ಗೆ ಹೇಳ್ತಾರ ಅಂತಂದ್ರ ಒಂದು ಸಮಾಜದ ಬಗ್ಗೆ ಕಾಳಜಿ ಇರೋದ್ರಿಂದ ಇವರು ಹೇಳ್ತಾರ. ನೀನು ಅದನ್ನ ಉಲ್ಟಾ ಸೀದಾ ತಿಳ್ಕೊಂಡು ಆ ಥರ ಮಾತಾಡಿದ್ರೆ ಹೆಂಗಮ್ಮ? ನೀನು ನನ್ನ ನಂಬರ್ ಕೊಡ್ತೀನಿ, PSI ನಂಬರು ನಿಮ್ಮ ಹತ್ರ ಐತಿ. ಮತ್ತು ನೀವು ಬೀಟ್ ಪೊಲೀಸ್ನವ್ರು ಇದ್ದಾರೆ, ಯಾರಾದ್ರೂ ಬೀಟ್ ಪೊಲೀಸ್ನವ್ರು ಮೀಟಿಂಗ್ ಮಾಡ್ತಾರೆ. ನಮ್ಮೂರಾಗೂ ಮೇಡಮ್ ಸರ್, ಅಲ್ಲಿನೂ ಒಳ್ಳೆಯದು. ನಾವು ಒಳ್ಳೆಯದು. ನಮಗೆ ಹಳ್ಳಿ ಬಗ್ಗೆ ಭಾಳ ಅಪಾರವಾದ ಕಾಳಜಿ ಇದೆ. ಈ ಥರ ಎಣ್ಣೆ ಮಾರಿ ಕೆಲವೊಂದು ಊರಲ್ಲೆಲ್ಲ ಹರಾಜು ಮಾಡಿ ದೇವಸ್ಥಾನಕ್ಕಂತ ದುಡ್ಡು ಅದು ಇದು ಮಾಡಿದ್ದಾರೆ. ಕೆಲವೊಂದು ಹಳ್ಳಿಗೆ ಹೋಗಿ ನಾವೆಲ್ಲ ಮಾತಾಡಿ ಬಿಡಿಸಿದ್ದೀವಿ. ನೀವು ಕುಡಿದು ಇದೆಲ್ಲ ಸಣ್ಣ ಮಕ್ಕಳಿಗೆಲ್ಲ ಕುಡಿಯಕ್ಕೆ ಹಚ್ಚಿ, ನಿಮ್ಗೆ ಎಷ್ಟು ಜನ ಮಕ್ಕಳು ಅದಾರ? ಮರು ಬೈಕ್ ತಗೊಂಡಿರ್ತಾನೆ. ನಿಮ್ಗೇನಾದರೂ ಇದಿದೆಯಾ? ಸ್ವಲ್ಪ ಬೈಕ್ ಹೆಲ್ಮೆಟ್ ಹಾಕೊಂಡು ಓಡಾಡೋದು. ಎಷ್ಟು ಜನ ಹೋದ ವರ್ಷ 38 ಜನ ಸತ್ತದಾರ ಬೈಕ್ ಆಕ್ಸಿಡೆಂಟ್ ಆಗಿ. ಹೆಲ್ಮೆಟ್ ಇಲ್ದಾನೆ ಜಾಸ್ತಿ ಜನ ಸಾಯೋದು. ಮನುಷ್ಯ ಹೆಲ್ಮೆಟ್ ಹಾಕೊಂಡು ಓಡಾಡೋದು. ಮತ್ತು ನಿಮ್ಮ ಗಾಡಿಗೆ ಇನ್ಶೂರೆನ್ಸ್ ನಾವಿಲ್ಲಿ ನೋಡ್ತಾ ಇರ್ತೇವೆ.
ಇಲ್ಲಿ ಬರ್ತೀರಿ, ಆ ಗಾಡಿಗೆ ಇನ್ಶೂರೆನ್ಸ್ ಮಾಡಿಸಿದ್ರೆ 3,000-4,000 ಖರ್ಚಾಗುತ್ತೆ ಅಷ್ಟೇ ಒಂದು ವರ್ಷಕ್ಕೆ. ನೀವೇನು ಮಾಡ್ತೀರಿ, ಇನ್ಶೂರೆನ್ಸು ಮಾಡಿಸಲ್ಲ, ಅಲ್ಲಿ ಯಾವನು ಆಕ್ಸಿಡೆಂಟ್ ಮಾಡ್ಕೊಂತೀರಿ, ಯಾರೋ ಬಿದ್ದು ಅದರಿಂದ ಸಾಯ್ತಾನ, ಅದಕ್ಕೆ ಇನ್ಶೂರೆನ್ಸ್ ಇರಲ್ಲ. ಆಮೇಲೆ ಹಿಂಗೆ ಬರ್ತೀರಿ ನಮ್ಮ ಹತ್ರ, ಸರ್ ಇನ್ಶೂರೆನ್ಸ್ ಇಲ್ಲ ಸರ್, ಅದನ್ನು ಸೇರಿಸ್ರಿ ಸರ್, ಇದನ್ನು ಸೇರಿಸ್ರಿ ಸರ್. ದಯವಿಟ್ಟು ಯಾರು ಹಂಗೆ ಮಾಡಬಾರ್ದು. ಈಗೆಲ್ಲ ಕೋರ್ಟು ಹೊಸ ಕಾನೂನು ಮಾಡಿದೆ. ಏನಪ್ಪ ಅಂತಂದರೆ, ನೀವೇನಾದರೂ ಗಾಡಿ ಇನ್ಶೂರೆನ್ಸಿಂದ ಯಾವುದಾದ್ರೂ ವೆಹಿಕಲ್ ಆಕ್ಸಿಡೆಂಟ್ ಆಗಿ ಒಬ್ಬ ವ್ಯಕ್ತಿ ಸತ್ತೋದ ಅಂದರೆ ಒಂದು 30 ವರ್ಷದ